ಇಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಿರೋದು ಅಂಬೇಡ್ಕರ್ ಅವ್ರ ಬಗ್ಗೆ. ಅಂಬೇಡ್ಕರ್ ಅವರ ವಿಷಯ ಬಿಟ್ಬಿಟ್ಟು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಇಲ್ಲಿ ಭಾಷಣ ಮಾಡಿದ್ರೆ ಅವ್ರಿಗೇನು ನಾವು ಗೌರವ ಕೊಡ್ತೀವಿ, ಇದನ್ನ ನಾವೆಲ್ಲರೂ ಅರ್ಥ ಮಾಡ್ತೀವಿ. ಇವತ್ತು ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ. ಈಗಾಗಲೇ 2 ಬಾರಿ ಈ ರಾಜ್ಯದಲ್ಲಿ ಭಗವಂತನ ಒಂದು ಆಶೀರ್ವಾದದಿಂದ ನಮ್ಮ ಕಾರ್ಯಕರ್ತರ ದುಡಿಮೆಯಿಂದ 2 ಬಾರಿ ಮುಖ್ಯಮಂತ್ರಿ ಬಹುಮತ ಇಲ್ಲದೆ ಇದ್ರೂ ಆಗಿದ್ದಾನೆ. ಈಗ ನಿನ್ನೆ ಬೇರೆ ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಏನೋ ಕುಮಾರಣ್ಣ ಮುಖ್ಯಮಂತ್ರಿ ಆಗಲಿಕ್ಕೆ ಇಲ್ಲಿ ಏನೋ ಬರ್ತಾ ಇದ್ದಾನೆ ಅಂತಕ್ಕಂಥದ್ದು ಒಂದು ವಾತಾವರಣ ನಮ್ಮ ಸ್ನೇಹಿತರುಗಳು ಅವ್ರಿಗೂ ಆಸೆ ಇದೆ, ಅವ್ರಿಗೂ ಆಸೆ ಇದೆ, ಗೊತ್ತಿದೆ ನನಗೆ. ನನ್ನ ಬಗ್ಗೆ ಅವ್ರು ಏನು ಪ್ರೀತಿ ಇಟ್ಟಿದ್ದಾರೆ ಅನ್ನೋದು ಗೊತ್ತು ನನಗೆ. ಬೇಗ ಬರಬೇಕು ಅನ್ನೋದು ಅವರಲ್ಲೂ ಇದೆ. ಆದರೆ ಒಂದು ಹೇಳ್ತೀನಿ, ನಾನು ಕರ್ನಾಟಕಕ್ಕೆ ಇತ್ತೀಚೆಗೆ ಬರ್ತಾ ಇರೋದು ಇನ್ನ ಮುಂದಿನ ದಿನಗಳಲ್ಲಿ ಹಲವಾರು ಚುನಾವಣೆಗಳಿದೆ. ಉದಾಹರಣೆಗೆ ಮೊನ್ನೆ ನೀವು GPA ಸಭೆ ಮಾಡಿದ್ರಿ. ಆ GPA ಸಭೆ ಮಾಡಿದ್ದು ಬೆಂಗಳೂರು ನಗರದಲ್ಲಿ 5 ಪಾಲಿಕೆಗಳನ್ನು ಏನ್ ಮಾಡ್ಕೊಂಡಿದ್ದಾರೆ. ಚುನಾವಣೆ ಯಾವ ಸಂದರ್ಭದಲ್ಲಿ ಬರಬಹುದು ಅಂತಕ್ಕಂಥ ಇದರಲ್ಲಿ ಪಕ್ಷದ ಸಂಘಟನೆಗೆ ಬಹುಶಃ ಈ ಸಭೆಯ ಅಂಬೇಡ್ಕರ್ ಅವರ ಜಯಂತಿಯ ಉತ್ಸವದಲ್ಲೇ ನಾನು ನಿಮಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀನಿ. ಅತ್ಯಂತ ಅದ್ಭುತವಾಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ನಾನಿವತ್ತು ಅಂಬೇಡ್ಕರ್ ಜಯಂತಿಯ ಹಿನ್ನೆಲೆಯಲ್ಲಿ ಇಲ್ಲಿ ತಡವಾಗಿ ಬಂದಿರತಕ್ಕಂಥದ್ದು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ. ಅಂಬೇಡ್ಕರ್ ಅವರ ಬಗ್ಗೆ ಒಂದು ಪುಷ್ಪಾರ್ಚನೆ ಮಾಡಿ ಅವರಿಗೆ ಹಾರ ಹಾಕಿ ಅವ್ರ ಬಗ್ಗೆ ಎಲ್ಲ ಒಳ್ಳೆ ಮಾತು ಹೇಳಿದ ತಕ್ಷಣ ಅಂಬೇಡ್ಕರ್ ಅವರ ಭಾವನೆಗಳಿದ್ದಾನೆ. ಯಾರಿಗೋಸ್ಕರವಾಗಿ ಈ ದೇಶ ಮುಂದೆ ಯಾವ ರೀತಿ ನಡೀಬೇಕು ಅಂತಕ್ಕಂಥದ್ದಕ್ಕೆ ಆ ಸಂವಿಧಾನದ ರಚನೆ ಮಾಡಿದ್ರ ಬಗ್ಗೆ ನಮ್ಮ ಕೃಷ್ಣಾರೆಡ್ಡಿ ಅವರು ಬಹಳ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಯಾವ ಅಂಬೇಡ್ಕರ್ ಅವರು ಸಂದೇಶ ಕೊಟ್ಟಿದ್ದಾರೆ ನಮಗೆ, ಯಾವ ಶೋಷಿತ ವರ್ಗಗಳ ಬದುಕನ್ನ ಯಾವ ರೀತಿ ಸರಿಸಮನಾಗಿ ಎಲ್ಲರಿಗೂ ಒಂದು ಸಮಾನತೆಯನ್ನ ತರಬೇಕು ಅಂತಕ್ಕಂಥದ್ದು ಅವರ ಸಂವಿಧಾನದ ಮೂಲ ಇರ್ತಕ್ಕಂಥದ್ದೇನಿದೆ. ನಾನು ಈ ಸಭೆಗೆ ಬರೋದಕ್ಕಿಂತ ಮುಂಚೆ ಬಹುಶಃ ನನ್ನ ಮನೆ ಹತ್ತಿರ ಕೆಲವರು ಇದ್ದವರು ಬಂದಿದ್ದೀರಿ. ಈಗ ಸುಮಾರು 2 ಗಂಟೆಗಳ ಕಾಲ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಂತ ಆ ಬಡವರ ಕಷ್ಟಗಳನ್ನ ಕೇಳ್ತಕ್ಕಂಥದ್ದಕ್ಕೆ ಅಲ್ಲಿ ನಾನು ಏನು ಸಮಯ ಕಳೆದಿದ್ದೇನೆ, ಆ ಸಮಯ ಕಳೆದಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ನಮಗೇನು ಸಂದೇಶ ಕೊಟ್ಟಿದ್ದಾರೆ ಅದನ್ನ ಅರ್ಥಪೂರ್ಣವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲು ಆ ಒಂದು ಬದುಕನ್ನ ಕಟ್ಟಬೇಕು ಅಂತಕ್ಕಂಥದ್ದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಬಡವರು ಬಂದು ಅವ್ರ ಕಷ್ಟ ನಿಲ್ಕೊಳ್ಳಿಕ್ಕೆ ಬಂದರು. ಅವ್ರ ಎಲ್ಲರ ಸಮಸ್ಯೆಗಳನ್ನ ಬಗೆಹರಿಸಿ ಇಲ್ಲಿ ಬರೋ ತಡವಾಯಿತು. ನಿಮ್ಮೆಲ್ಲರೂ ಕ್ಷಮೆ ಕೊಡ್ತೀನಿ, ಮಾಧ್ಯಮದ ಸ್ನೇಹಿತರು. ಆ ಬಂದಂತ ವ್ಯಕ್ತಿಗಳ ಸಮಸ್ಯೆಗಳ ಬಗ್ಗೆ ಒಂದು 2 ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ಒಂದು ನಮ್ಮ ಪರಿಶಿಷ್ಟ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು, ವಯಸ್ಸಾಗಿರ್ತಕ್ಕಂಥ, ಸೈಟ್ ಇಲ್ಲ, ಮನೆ ಇಲ್ಲ, ತುರುವೇಕೆರೆಯಿಂದ ಬಂದಿದ್ದಾರೆ. ಅದು ಮಾಯಸಂದ್ರ ಗ್ರಾಮದಿಂದ. ಮನೆಯೂ ಇಲ್ಲ, ಸೈಟು ಇಲ್ಲ, ಜೀವನಕ್ಕೆ ಆಧಾರ ಇಲ್ಲ. ನನಗೆ ಏನಾದರೂ ಒಂದು ಮನೆ ಕಟ್ಟಿಸ್ಕೊಡಿ ಅಂತ ಬಂದಿದ್ದೆ. ನಾನು ಮಾಧ್ಯಮದ ಸ್ನೇಹಿತರಿಂದ ಹೇಳ್ತಾ ಇದ್ದೇನೆ, ನಿನ್ನೆ ದಿನ ನಮ್ಮ ಮುಖ್ಯಮಂತ್ರಿಗಳು ಅಲ್ಲೆಲ್ಲ ಒಂದು ಸೇತುವೆ ಉದ್ಘಾಟನೆ ಮಾಡಿ, ಸೇತುವೆಗೂ ಸಿದ್ದರಾಮಯ್ಯ ಸೇತುವೆ ಅಂತ ಇಟ್ಕೊಂಡಿದ್ದಾರೆ. ಆ ಸೇತುವೆಗೆ